ಜೈ ಹಿಂದ್. ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ ಹೇಳಿದ್ರೆ ರಿಮೈಂಡರ್ ಶೇಷ ಅಂತ ಬರುತ್ತೆ. ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ರಿಮೈಂಡರ್ ಅಂತಂದ್ ಬರುತ್ತೆ. ಸೊ ಕೆಲವೊಂದು ಸಂಖ್ಯೆಗಳಿಗೆ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಡಿವೈಡ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಪ್ರತಿ ಸಾರಿ ಇಷ್ಟು ರಿಮೈಂಡರ್ ಉಳಿಯುತ್ತ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಶೇಷ ಅಂತ ಉಳಿಯುತ್ತೆ. ಅವಾಗ ದೊಡ್ಡ ಸಂಖ್ಯೆ ಯಾವುದು, ಚಿಕ್ಕ ಸಂಖ್ಯೆ ಯಾವುದು ಅಂತಂದ್ ಕಂಡಿಡಿ ಅಂತ ಹೇಳ್ತಾರೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇವಾಗ 13 ಅಂತ ತಗೋತೀನಿ. ಸೊ ಇದೇನಪ್ಪಾ ಅಂತಂದ್ರೆ ಮೂರರಿಂದ ಡಿವೈಡ್ ಮಾಡತ್ತ ಅಂತಂದ್ ಹೇಳ್ತೀವಿ. ಸೊ 3 4 12 ಆಯ್ತು. ಸೊ ಇವಾಗ ಏನಂತಂದ್ ಹೇಳಿದ್ರೆ ಇಲ್ಲಿ ನಾವು ಮೈನಸ್ ಮಾಡಿದಾಗ ಇಲ್ಲಿ ಏನ್ ಉಳಿತಪ್ಪ ಅಂತಂದ್ ಹೇಳಿದ್ರೆ 0 1 ಅಂತಂದ್ ಉಳಿತು. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಶೇಷ ಅಥವಾ ರಿಮೈಂಡರ್ ಅಂತಂದ್ ಕರಿತೀವಿ. ಸೊ ಇವಾಗ ಏನಂತ ಇಷ್ಟು ನೆನ್ಪಿಟ್ಕೊಡ್ರಿ ಅಷ್ಟ. ಇದನ್ನ ಏನಂತ ಕರಿತೀವಿ, ಶೇಷ ಅಥವಾ ರಿಮೈಂಡರ್ ಅಂತ ಕರಿತೀವಿ. ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳಿಗೆ ಹೋಗ್ತೀನಿ. ಇಲ್ಲಿ ಕ್ವಶನ್ ನಮ್ಗೆ SSC GD ಒಳಗಡೆ ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ ಒಂದು ನ್ಯಾಚುರಲ್ ನಂಬರ್ ಐತೆ, ಒಂದು ನಂಬರ್ ಐತೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ, ಒಂದ್ ನಂಬರ್ ಐತೆ. ಅದನ್ನೇನಪ್ಪಾ ಅಂತಂದ ಹೇಳಿದ್ರೆ 4 5 ಮತ್ತು 6ರಿಂದ ಡಿವೈಡ್ ಮಾಡಿದ್ರಿ ಅಂತಂದ ಹೇಳಿದ್ರೆ ಒಂದ್ ನಂಬರ್ನ 4ರಿಂದ ಡಿವೈಡ್ ಮಾಡಿದ್ರಿ, 5ರಿಂದ ಡಿವೈಡ್ ಮಾಡಿದ್ರಿ, 6ರಿಂದ ಡಿವೈಡ್ ಮಾಡಿದ್ರಿ ಅಂತಂದ ಹೇಳಿದ್ರೆ ಪ್ರತಿ ಸಾರಿ ಏನಂತಂದ ಹೇಳಿದ್ರೆ ನಿಮ್ಗೆ ಶೇಷ ಎಷ್ಟು ಉಳಿಯುತ್ತ, 3 ಉಳಿಯುತ್ತ ಅಂತಂದ ಹೇಳಿದ್ರೆ ಪ್ರತಿ ಸಾರಿ ಶೇಷ ಎಷ್ಟು ಉಳಿಯುತ್ತ, 3 ಉಳಿಯುತ್ತ. ಹಂಗಾದ್ರ ಸ್ಮಾಲೆಸ್ಟ್ ಪಾಸಿಬಲ್ ನಂಬರ್ ಇಲ್ಲಿ ಏನ್ ಕೇಳಿದಾರು, ಸ್ಮಾಲೆಸ್ಟ್ ಪಾಸಿಬಲ್ ನಂಬರ್ ಅಂತ ಕೇಳಿದಾರೆ. ಸಿಂಪಲ್ ಆಗಿ ಚಿಕ್ಕ ಸಂಖ್ಯೆ ಯಾವುದು. ಸೊ ಹಂಗಾದ್ರ ಇಲ್ಲೇನ್ ನ್ಯಾಚುರಲ್ ನಂಬರ್ ಐತಲ್ಲ, ಸೊ ಅದನ್ನ ಡಿವೈಡ್ ಮಾಡಿದಾಗ 4ರಿಂದ 5ರಿಂದ 6ರಿಂದ ಡಿವೈಡ್ ಮಾಡಿದಾಗ ಶೇಷ 3 ಉಳಿಯುತ್ತ. ಹಂಗಾದ್ರೆ ಅದು ಈ ನಂಬರ್ ಐತಲ್ಲ ಅದ್ರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದಾರ. ಇಲ್ಲಿ ಏನ್ ಕೇಳಿದಾರ, ಸ್ಮಾಲೆಸ್ಟ್ ಅಂತ ಕೇಳಿದಾರ. ನೆನ್ಪಿಟ್ಕೊಡ್ರಿ, ದ ಪಾಸಿಬಲ್ ನಂಬರ್, ಸ್ಮಾಲೆಸ್ಟ್ ಪಾಸಿಬಲ್ ನಂಬರ್ ಯಾವುದು. ಪ್ರತಿ ಸಾರಿ ಏನಂತಂದ ಹೇಳಿದ್ರೆ 3 ಶೇಷ ಉಳಿಯುವಂತದ್ದು ಅಂತ ಕ್ವಶನ್ ಕೇಳಿದಾರ. ಇಲ್ಲಿ ಏನ್ ಮಾಡ್ಬೇಕು, ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ಈ ತರ ಕ್ವಶನ್ ಕೇಳ್ದ ಅಂತಂದ ಹೇಳಿದ್ರೆ ನಾವ್ ಏನ್ ಮಾಡ್ಕೋಬೇಕು, ಇಲ್ಲಿ ನೋಡ್ರಿ ಏನಂತ ಕೇಳಿದ್ರೆ ಯಾವ್ದ್ರಿಂದ ಡಿವೈಡ್ ಆಗ್ಬೇಕು, 4 5 6ರಿಂದ ಡಿವೈಡ್ ಆಗ್ಬೇಕು ಅಂತ ಹೇಳಿದಾನ. ಫಸ್ಟ್ ಸ್ಟೆಪ್ ಇದನ್ನ ಬರ್ಕೊಂಡ್ರಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಕೊಡ್ರಿ ಅಂತಂದ ಹೇಳಿದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು, ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದನಲ್ಲ, ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ ಅಂತಂದ ಹೇಳಿದ್ರೆ LCM ತಕೋಬೇಕು. LCM ತಕೊಡ್ರಿ. 2 2 4 5 ಹಂಗ ಬರ್ಕೊಂಡ್ರಿ, 2 3 6. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ. ಸೊ ಇಂಟು ಮಾಡ್ಕೊಂಡ್ಬಿಡ್ರಿ. 2 2 4, 4 5 20, 23 60 ಆಯ್ತು. 23 ಏನಪ್ಪಾ ಅಂತಂದ ಹೇಳಿದ್ರೆ ಎಷ್ಟಾಗತ್ತ, 60 ಆಗತ್ತ. ಸೊ ಇಲ್ಲಿ ಎವ್ರಿ ಟೈಮ್ ಏನಂತಂದ ಹೇಳಿದ್ರೆ ಶೇಷ ಎಷ್ಟು ಉಳಿಯುತ್ತ, 3 ಉಳಿಯುತ್ತ ಅಂತಂದ ಹೇಳಿದ್ರೆ ಸ್ಮಾಲೆಸ್ಟ್ ನಂಬರ್ ಇದ್ದಾಗ ಪ್ಲಸ್ ಮಾಡ್ಬೇಕು ಶೇಷವನ್ನ. LCM ಏನ್ ಬಂದಿರುತ್ತಲ್ಲ ಅದಕ್ಕ ಪ್ಲಸ್ ಮಾಡ್ಬೇಕು. ಸ್ಮಾಲೆಸ್ಟ್ ನಂಬರ್ ಕೇಳಿದಾಗ ಎಷ್ಟಾಗತ್ತ, 63 ಆಗತ್ತ. 63 ಆನ್ಸರ್ ಆಯ್ತಾ, ಇಲ್ಲ. ಸೊ ಈ 60ಕ್ಕೆ ಏನಂತಂದ ಹೇಳಿದ್ರೆ ಇಂಟು 2 ಮಾಡ್ರಿ, ಅವಾಗ ಎಷ್ಟು ಬರುತ್ತೆ, 120 ಬರುತ್ತೆ. ಆಮೇಲೆ +3 ಮಾಡ್ರಿ, 123. 123 ಆನ್ಸರ್ ಐತಾ, ಹಾ ಸರ್ ಐತ್ರಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಆಗುತ್ತೆ. ಇಲ್ಲೇನ್ LCM ಬಂದಿರುತ್ತಲ್ಲ ಅದಕ್ಕೆ +3 ಮಾಡ್ಬೇಕು. ಅದು ಬಂತ ಆನ್ಸರ್, ಇಲ್ಲ ಬರ್ಲಿಲ್ಲ ಅಂತಂದ ಹೇಳಿದ್ರೆ 60 ಮಗ್ಗಿ ಮಾಡ್ಕೊಂತ ಹೋಗ್ಬೇಕು. 61 60, 62 120, 63 180. ಸೊ 64 ಎಷ್ಟಾಗತ್ತ, 240. ಸೊ ಇಲ್ಲಿ ಏನಂತಂದ ಹೇಳಿ +3 ಮಾಡಿದಾಗ 63. ಇದನ್ನ ಡಿವೈಡ್ ಮಾಡ್ರಿ, 4ರಿಂದ ಮಾಡ್ರಿ, 5ರಿಂದ ಮಾಡ್ರಿ, 6ರಿಂದ ಡಿವೈಡ್ ಮಾಡ್ರಿ, 3 ಉಳಿಯುತ್ತ. ಆಮೇಲೆ ನೆಕ್ಸ್ಟ್ 123, ಇದನ್ನ ಡಿವೈಡ್ ಮಾಡ್ರಿ, ಅವಾಗೂ 3 ಉಳಿಯುತ್ತ. ನೆಕ್ಸ್ಟ್ ಇದಕ್ 3 + 3 ಮಾಡಿದಾಗ 183 ಆಗುತ್ತೆ. ಇದಕ್ ಡಿವೈಡ್ ಮಾಡ್ರಿ, ಅವಾಗೂ 3 ಉಳಿಯುತ್ತೆ. ನಮ್ಗೆ ಏನ್ ಕೇಳಿದಾರೆ ಅಂತಂದ ಹೇಳಿದ್ರೆ ಆಪ್ಷನ್ ಒಳಗಡೆ 123 ಕೊಟ್ಟಿದ್ದಾರೆ. ನಮ್ಗೆ 123 ಆನ್ಸರ್ ಕರೆಕ್ಟ್ ಆಗತ್ತೆ. ಸೊ ಇದೆಲ್ರೂ ಕ್ಲಿಯರಾ. ನೆಕ್ಸ್ಟ್ ನೋಡ್ರಿ, ಸೇಮ್ ಅದೇ ತರ ಕೊಟ್ಟಿದ್ದಾರೆ. ಒಂದು ನ್ಯಾಚುರಲ್ ನಂಬರ್ ಐತಿ, ಏನಪ್ಪಾ ಒಂದು ನಂಬರ್ ಐತಿ. ಅದನ್ನ 5ರಿಂದ ಡಿವೈಡ್ ಮಾಡಿದಾಗ, 6ರಿಂದ ಡಿವೈಡ್ ಮಾಡಿದಾಗ, ಆಮೇಲೆ 7ರಿಂದ ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಉಳಿದೈತಿ, 4 ಉಳಿದೈತಿ. ಎಷ್ಟು ಉಳಿದೈತಿ, ಶೇಷ 4 ಉಳಿದೈತಿ. ಹಂಗಾದ್ರೆ ಸ್ಮಾಲೆಸ್ಟ್ ಪಾಸಿಬಲ್ 3 ಡಿಜಿಟ್ ನಂಬರ್ ಯಾವುದು ಅಂತ ಕೇಳಿದಾನೆ. ಅಂದ್ರೆ ಅತಿ ಚಿಕ್ಕ ಸಂಖ್ಯೆ. ಸೊ ಚಿಕ್ಕ ಸಂಖ್ಯೆ ಯಾವುದು, 5ರಿಂದ 6ರಿಂದ 7ರಿಂದ ಡಿವೈಡ್ ಮಾಡಿದಾಗ ಶೇಷ 4 ಉಳಿಯುತ್ತ ಅಂತ ಕ್ವಶನ್. ಇಲ್ಲಿ ಏನ್ ಮಾಡ್ಕೋಬೇಕು, ನಮ್ದು ಫಸ್ಟ್ ಸ್ಟೆಪ್ ಬರ್ಕೋಬೇಕು. ಯಾವ್ದ್ರಿಂದ ಡಿವೈಡ್ ಮಾಡಿದಾರೆ, 5 6 7ರಿಂದ ಡಿವೈಡ್ ಮಾಡಿದಾನ. ನಮ್ಗೆ ಇಲ್ಲಿ ಏನ್ ಕೇಳಿದಾನ, ಸ್ಮಾಲೆಸ್ಟ್ ಕೇಳಿದಾನ. ಏನ್ ಕೇಳಿದಾನ, ಅತಿ ಚಿಕ್ಕ ಸಂಖ್ಯೆ, ಪಾಸಿಬಲ್ ಚಿಕ್ಕ ಸಂಖ್ಯೆ ಯಾವ್ದು ಅಂತ ಕೇಳಿ ಸ್ಮಾಲೆಸ್ಟ್ ಕೇಳಿದ ಅಂತ ಹೇಳಿದ್ರೆ ನಾವ್ ಏನ್ ಕಂಡಿಡ್ಬೇಕು, LCM ಕಂಡಿಡ್ಬೇಕು. LCM ಕಂಡಿಡಿರಿ. ಸೊ ಡಿವೈಡ್ ಆಗತ್ತೆ ಆಗಂಗಿಲ್ಲ, ಡೈರೆಕ್ಟ್ ಆಗಿ ಗುಣಿಸ್ಬೇಕು. 5 6 30, 30 × 7 ಎಷ್ಟಾಗತ್ತ, 5 6 30, 30 × 7 ಸಾರಿ 210. ಸೊ 210 ಬರ್ಕೊಂಡ್ರಿ. ಇದೇನಾಯ್ತು, LCM ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಸ್ಮಾಲೆಸ್ಟ್ ಕೇಳಿದ ಅಂದ್ಮ್ಯಾಗ ಪ್ಲಸ್ ಶೇಷ ಮಾಡ್ಬೇಕು. ಶೇಷ ಏನ್ ಉಳಿದಿರುತ್ತಲ್ಲ ಅದನ್ನ ಪ್ಲಸ್ ಮಾಡ್ಬೇಕು. ಎಷ್ಟಾಗತ್ತ ನೋಡ್ರಿ, ಪ್ಲಸ್ ಶೇಷ ಎಷ್ಟು ಉಳಿದೈತಿ, 4 ಉಳಿದೈತಿ. +4 ಮಾಡ್ರಿ, ಅಂದ್ರೆ ನಮ್ಗೆ ಆನ್ಸರ್ ಏನ್ ಬಂತಪ್ಪ ಅಂತಂದ ಹೇಳಿದ್ರೆ 214 ಬಂತು. ಸರ್ ಅದೇಂಗ್ರಿ, ನಾನು ಟ್ರೈ ಮಾಡ್ತೀನಿ ರೀ ಸರ್ ಅಂತಂದ ಹೇಳಿ ಮಾಡ್ರಿ. 214 ಡಿವೈಡೆಡ್ ಬೈ 5. ಸೊ 5 4 20. ಸೊ
ಸೊ ಒಂದ್ ಉಳಿತು 14. ಸರ್ ಇಲ್ಲಿ ನೋಡ್ರಿ 5 2 10. ಸೊ 4 ಉಳಿತು ಅಂದ್ರೆ ಶೇಷ 4 ಉಳಿತು. ಸೇಮ್ ಅದೇ ತರ 214 ಡಿವೈಡೆಡ್ ಬೈ 6 ಡಿವೈಡ್ ಮಾಡ್ರಿ. 6 3 18. ಸೊ ಎಷ್ಟು ಉಳಿತು? 3 ಉಳಿತು 34. ಸೊ 6 5 30. ಮತ್ತೇನ್ ಶೇಷ ಎಷ್ಟು ಉಳಿತು? 4 ಉಳಿತು. ಸೇಮ್ ಅದೇ ತರ 7 ಡಿವೈಡ್ ಮಾಡ್ರೆ ಅವಾಗ ಕೂಡ ಏನಂತಂದ ಹೇಳಿದ್ರೆ ಶೇಷ 4 ಉಳಿಯುತ್ತೆ. ಅದೇ ಕೊಟ್ಟಿದ್ದಾನಲ್ಲ, ಒಂದ್ ನಂಬರು 5 6 7 ಡಿವೈಡ್ ಮಾಡಿದ್ರೆ ಯಾವಾಗ್ಲೂ ಏನಂತಂತ ಹೇಳಿದ್ರೆ ಶೇಷ 4 ಉಳಿಯುತ್ತ ಅಂತಂದ ಹೇಳಿ ಜಸ್ಟ್ ಕನ್ಫರ್ಮ್ ಮಾಡಕ್ ನಿಮ್ಗೆ. ನೆಕ್ಸ್ಟ್ ಕ್ವಶನ್ ಅದೇ ತರ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ ತುಂಬಾ ಕೇಳಿದಾನ. ಸೊ ವಾಟ್ ಈಸ್ ದ ಮಲ್ಟಿಪಲ್ ಆಫ್ 7 ಅಂತಂದ್ ಕೇಳಿದಾನ. ಇಲ್ಲಿ ಏನಂತಂದ ಹೇಳಿದ್ರೆ ಒಂದ್ ನಂಬರ್ ಐತಿ. ಸೊ ಆ ನಂಬರ್ ಏನಪ್ಪಾ ಅಂತಂದ ಹೇಳಿದ್ರೆ 6 9 15 ಡಿವೈಡ್ ಮಾಡ್ರಿ ಅಂತಂತ ಹೇಳಿದ್ರೆ ಶೇಷ ಎಷ್ಟು ಉಳಿಯುತ್ತ? 4 ಉಳಿಯುತ್ತ. ಶೇಷ 4 ಉಳಿಯುತ್ತ. ಆ ನಂಬರ್ ಏನಂತಂದ ಹೇಳಿದ್ರೆ ಡಿವೈಡೆಡ್ ಬೈ 7 ಆಗಿರ್ತೈತಿ. ಅಂದ್ರೆ ನೀವು ಆ ನಂಬರ್ ಏನ್ ಕಂಡು ಹಿಡಿದಿರ್ತಾರಲ್ಲ ಅದೇನಂತಂದ ಹೇಳಿದ್ರೆ 7 ಡಿವೈಡ್ ಆಗುತ್ತ ಅಂತ ಕ್ವಶನ್ ಕೇಳಿದಾನೆ. ಇದನ್ ಬಿಡ್ರಿ, ಇದನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಈಗ ಏನ್ ಕಂಡಿಡ್ಬೇಕು ನಾವು? ಆ ನಂಬರ್ ಕಂಡಿಡ್ಬೇಕಲ್ಲ. ಇಲ್ಲಿ ಏನ್ ಕೇಳಿದಾನ? ಜಸ್ಟ್ ಸೊ ಲೀಸ್ಟ್ ನಂಬರ್ ಅಂತ ಕೇಳ ನೋಡ್ರಿ. ಲೀಸ್ಟ್ ಅಂತಂದೈತಿ. ಲೀಸ್ಟ್ ಅಂತಂದ ಹೇಳಿದ್ರೆ ಸ್ಮಾಲೆಸ್ಟ್. ಲೀಸ್ಟ್ ಸ್ಮಾಲೆಸ್ಟ್ ಎಲ್ಲ ಒಂದ. ಸ್ಮಾಲೆಸ್ಟ್ ಅಂತಂದ ಹೇಳಿದ್ರೆ ನಾವು ಎಲ್ ಸಿ ಎಂ ಕಂಡಿಡ್ಬೇಕು. ಎಲ್ ಸಿ ಎಂ ಕಂಡಿಡ್ಬೇಕು ಯಾವ್ದ್ರದ್ದು? 6 9 15 18. 6 9 15 18 ಎಲ್ ಸಿ ಎಂ ಎಷ್ಟಾಗತ್ತ? 3 2 6 3 3 9 3 5 15 3 6 18. ನೆಕ್ಸ್ಟ್ ನೋಡ್ರಿ, 2 ಡಿವೈಡ್ ಆಗತ್ತ. 2 1 2. ಅದಾದ ನಂತರ 5 ಹಂಗ ಉಳಿತು. 2 3 6. ನೆಕ್ಸ್ಟ್ ಯಾವ್ದ್ರಿಂದ? 3 ಆಗತ್ ನೋಡ್ರಿ. 3 1 3 5 ಹಂಗ ಬರ್ಕೊಂಡ್ರಿ. 3 1 3. ಸೊ ಗುಣಿಸ್ರಿ. 3 2 6 6 3 18 18 5 ಎಷ್ಟಾಗತ್ತ ಅಂದ್ರೆ 90 ಆಗತ್ತ. ಸೊ ಇಲ್ಲಿ ಎಲ್ ಸಿ ಎಂ ಐತಿ. ಲೀಸ್ಟ್ ಕಂಡಿಡೆ ಅಂತಂದ ಹೇಳಿದ್ರೆ ಎಲ್ ಸಿ ಎಂ ಬಂದಿದ್ದಕ್ಕೆ ನಾವೇನಂತ ಹೇಳಿದ್ರೆ ಪ್ಲಸ್ ಶೇಷ ಮಾಡ್ಬೇಕು. ಶೇಷ ಎಷ್ಟು ಉಳಿದೈತಿ? 4. 94. ಸೊ 94 ಆನ್ಸರ್ ಐತಾ? ಇಲ್ಲ. ನಾವೇನ್ ಮಾಡ್ಬೇಕು? 90 ಮಗ್ಗಿ ಮಾಡ್ಕೋಬೇಕು. ಈಗ 92 ಎಷ್ಟಾಗತ್ತ? 91 90. 92 ಎಷ್ಟು? 180. 180 ಪ್ಲಸ್ 4 ಮಾಡ್ಕೊಳ್ರಿ. 184. 184 ಆನ್ಸರ್ ಐತಾ? ಇಲ್ಲ. ನೆಕ್ಸ್ಟ್ ನೋಡ್ರಿ, 90 ಮಗ್ಗಿಲೆ 92 ಐತಿ. 93 ಎಷ್ಟಾಗತ್ತ? 9 3 27. 270 ಆಗತ್ತೆ. ಪ್ಲಸ್ 4 ನೋಡ್ರಿ. 274 ಐತಾ? ಇಲ್ಲ. ಸರ್ ನೆಕ್ಸ್ಟ್ ನೋಡ್ರಿ, 9 4 36. 94 360 ಪ್ಲಸ್ 4 ಮಾಡ್ರಿ. 364 ಆನ್ಸರ್ ಐತಾ? ಎಸ್ ಐತ. ಸೊ ನಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ 364 ಆಗತ್ತ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೇಳ್ತಾನೆ ನೋಡ್ರಿ. ಸ್ಮಾಲೆಸ್ಟ್ ನಂಬರ್ ಒಳಗಡೆ ಇನ್ನೊಂದು ಯಾವ ತರ ಕೇಳ್ತಾನ? ಒಂದು ಸ್ಮಾಲೆಸ್ಟ್ ನಂಬರ್ ಐತಿ. ಎಸ್, ಒಂದು ಸ್ಮಾಲೆಸ್ಟ್ ನಂಬರ್ ಐತಿ. ಸೊ ಅಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಅದನ್ನ 10 ಡಿವೈಡ್ ಮಾಡ್ತಾರ, 15 ಡಿವೈಡ್ ಮಾಡ್ತಾನ, 17 ಡಿವೈಡ್ ಮಾಡ್ತಾನ, 19 ಡಿವೈಡ್ ಮಾಡ್ತಾನ. 15 ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಉಳಿಯುತ್ತ? 4 ಉಳಿಯುತ್ತ. 17 ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಉಳಿಯುತ್ತ? 6 ಉಳಿಯುತ್ತ. 19 ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಉಳಿಯುತ್ತ? 8 ಉಳಿಯುತ್ತ. ಅವಾಗ ಒಂದ ಶೇಷ ಕೊಟ್ಟಿದ್ದ. ಇವಾಗ ಆ ನಂಬರ್ನ 15 ಡಿವೈಡ್ ಮಾಡಿದಾಗ 4 ಉಳಿತೈತಿ. 17 ಮಾಡಿದಾಗ 6 ಉಳಿತೈತಿ. ಆಮೇಲೆ 19 ಮಾಡಿದಾಗ 8 ಉಳಿತೈತಿ. ಈ ತರ ಏನಂತಂದ ಹೇಳಿದ್ರೆ ನಮ್ಗೆ ಶೇಷಗಳನ್ನ ಕೊಟ್ಟಿದ್ದಾನ. ಅವಾಗ ಏನ್ ಮಾಡ್ಬೇಕು? ಸಿಂಪಲ್. ಅವಾಗ ಏನ್ ಕೇಳಿದಾನ? ಸ್ಮಾಲೆಸ್ಟ್ ನಂಬರ್ ಕೇಳಿದಾನ. ಸ್ಮಾಲೆಸ್ಟ್ ನೆನ್ಪಿಟ್ಕೊಳ್ರಿ. ಸ್ಮಾಲೆಸ್ಟ್ ಅಂದ ತಕ್ಷಣ ಏನ್ ಮಾಡ್ಬೇಕು? ಎಲ್ ಸಿ ಎಂ ಕಂಡಿಡಿಬೇಕು. 15 17 19 ಎಲ್ ಸಿ ಎಂ ಎಷ್ಟಾಗತ್ತೆ ನೋಡ್ರಿ. ಎಲ್ ಸಿ ಎಂ ಎಷ್ಟಾಗತ್ತ? 15 ಇಂಟು 17 ಮಾಡ್ರಿ. 17 ಇಂಟು 19 ಮಾಡ್ರಿ ಅಂತಂದ ಹೇಳಿದ್ರೆ ನಮ್ಗೆ ಎಲ್ ಸಿ ಎಂ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರ 4 ಇಂಟು 4 5 ಆಗತ್ತ. ಎಲ್ ಸಿ ಎಂ ಎಷ್ಟಾಗತ್ತ? 4 ಇಂಟು 4 5. ಇವಾಗ ಎಲ್ ಸಿ ಎಂ ಅಂತಂದ ಹೇಳಿದ್ರೆ ನಾವು ಎಲ್ಲಿ ಸ್ಮಾಲೆಸ್ಟ್ ಕಂಡಿಡಿ ಅಂತಂದ ಹೇಳಿದ್ರೆ ಎಲ್ ಸಿ ಎಂ ಏನ್ ಬಂದಿರ್ತಲ್ಲ ಅದು ಪ್ಲಸ್ 4 ಏನಂತಂದ ಹೇಳಿದ್ರೆ ಸಾರಿ ಪ್ಲಸ್ ಶೇಷ ಮಾಡ್ಬೇಕು. ನಮಗ್ ಶೇಷ ಏನ್ ಕೊಟ್ಟಿದಾನ? ಸರ್ 15 ಡಿವೈಡ್ ಮಾಡಿದಾಗ 4 ಶೇಷ ಉಳಿಯುತ್ತ. 17 ಡಿವೈಡ್ ಮಾಡಿದಾಗ 6 ಶೇಷ ಉಳಿಯುತ್ತ. ಅದಾದ ನಂತರ ನೆಕ್ಸ್ಟ್ 19 ಡಿವೈಡ್ ಮಾಡಿದಾಗ ಶೇಷ 8 ಉಳಿಯುತ್ತ. ಅವಾಗ ಏನ್ ಮಾಡ್ಬೇಕು? ಸಿಂಪಲ್ ಮೈನಸ್ ಮಾಡ್ರಿ. 15 4 ಹೋದ್ರೆ ಎಷ್ಟು? 11 ಉಳಿತು. 17 6 ಕಳೆದ್ರೆ 11 ಉಳಿತು. 19 8 ಕಳೆದ್ರೆ 11 ಉಳಿತು. ಎಲ್ಲಾ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ನಾರ್ಮಲ್ ಬಂತು. ಇದನ್ನ ಏನ್ ಮಾಡತ್ತಂತ ಹೇಳಿದ್ರೆ -11 ಮಾಡ್ರಿ. ಇಲ್ಲೇನ್ ಬಂದಿರತ್ತಲ್ಲ, ಇಲ್ಲೇನ್ ಎಲ್ಲಾ ಕಡೆ ಡಿಫ್ರೆಂಟ್ ಶೇಷಗಳು ಬಂದಿದಾವಲ್ಲ ಅದನ್ನ ಮೈನಸ್ ಮಾಡ್ಕೊಳ್ಳೋದು. ಅವಾಗ ಒಂದ್ ನಂಬರ್ ಬರುತ್ತಾ ಅದನ್ನ ಏನಂತಂದ ಹೇಳಿದ್ರೆ ಬಂದಿರೋ ಎಲ್ ಸಿ ಎಂ ಅಲ್ಲಿ ಮೈನಸ್ ಮಾಡ್ಬೇಕು. ಇದೆಷ್ಟು? 4. ಸೊ ಆಮೇಲೆ 4 -1 ಹೊಳಿದ್ರೆ 3 8 4 8 3 4 ಏನಪ್ಪಾ ಅಂತಂದ ಹೇಳಿದ್ರೆ ಸ್ಮಾಲೆಸ್ಟ್ ನಂಬರ್ ಆಗತ್ತ. ಸೇಮ್ ಅದೇ ರೀತಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಐತಿ. ದ ನ್ಯಾಚುರಲ್ ನಂಬರ್ ಏನ? ಒಂದು ನಂಬರ್ ಐತಿ. ಓಕೆ, ಒಂದ್ ನಂಬರ್ ಐತಿ. ಒಂದ್ ನಿಮಿಷ ರೀ. ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ನಂಬರ್ ಐತೆ.
ಈ ನಂಬರ್ ಅನ್ನ ಏನಂತಂದ್ ಹೇಳಿದ್ರೆ 2, 3, 4ರಿಂದ ಡಿವೈಡ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಶೇಷ ಎಷ್ಟು ಉಳಿಯುತ್ತ? 1 ಉಳಿಯುತ್ತೆ. ಶೇಷ ಎಷ್ಟು ಉಳಿಯುತ್ತ? 1 ಉಳಿಯುತ್ತೆ. ಹಂಗಾದ್ರೆ ಸ್ಮಾಲೆಸ್ಟ್ ನಂಬರ್ ಕಂಡಿಡಿ ಅಂತಂದ್ ಹೇಳಿದಾರೆ. ಸ್ಮಾಲೆಸ್ಟ್ ನಂಬರ್ ಕಂಡಿಡಿ ಅಂತಂದ್ ಹೇಳಿದಾರೆ. ಇದನ್ನ ನೀವು ಮಾಡ್ರಿ. ಇನ್ನು ಮೊದ್ಲು ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಎಲ್ ಸಿ ಎಂ ಕಂಡು ಹಿಡ್ಕೊಡ್ರಿ. ಸೊ ಅದಾದ ನಂತರ ಅದಕ್ಕೆ ಏನಂತಂದ್ ಹೇಳಿದ್ರೆ ಸ್ಮಾಲೆಸ್ಟ್ ನಂಬರ್ ಕೇಳ್ದ ಅಂತಂದ್ ಹೇಳಿದ್ರೆ ಪ್ಲಸ್ ಶೇಷ ಮಾಡ್ಬೇಕು. ಸೊ ನಿಮ್ಗೆ ಅದ ಆನ್ಸರ್ ಬರುತ್ತೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಿ. ಬರುತ್ತಾ ಇಲ್ಲ ಅಂತಂದ್ ಹೇಳಿ ನೋಡ್ಕೊಂಡಂಗೆ ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಅದೇ ತರ ಇನ್ನೊಂದು ಬರುತ್ತೆ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇನ್ನೊಂದು ಬರುತ್ತೆ, ಅದನ್ನು ಕೂಡ ಏನಂತಂದ್ ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ವಾಟ್ ಈಸ್ ದ ನಂಬರ್ ಬಿಟ್ವೀನ್ 2800ರಿಂದ 3000 ಒಳಗಡೆ ಒಂದು ನಂಬರ್ ಐತೆ ಅಂದ್ರೆ ಲೀಸ್ಟ್ ನಂಬರ್ ಆಯ್ತು. 2800ರಿಂದ 3000 ಒಳಗಡೆ ಒಂದು ನಂಬರ್ ಐತೆ ಅಂದ್ರೆ ಚಿಕ್ಕದು. ಸೊ ಅದನ್ನ ಡಿವೈಡ್ ಮಾಡಿದಾಗ 24ರಿಂದ 32ರಿಂದ 45ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಇರುತ್ತೆ. ನೋ ರಿಮೈಂಡರ್ ಅಥವಾ ಏನೋ ರಿಮೈಂಡರ್ ಇಸ್ 0 ಅಂತಂದ್ ಹೇಳಿದ್ರೆ ಶೇಷ 0 ಅಂತ ಅನ್ಕೊಡ್ರಿ. ರಿಮೈಂಡರ್ ಏನು ಉಳಿಯಂಗಿಲ್ಲ ಅಂತಂದ್ ಹೇಳಿದ್ರೆ 0ನ ಅಲ್ಲ. ಈಗ ನೋಡ್ರಿ 12 ಡಿವೈಡೆಡ್ ಬೈ 4 ಮಾಡ್ರಿ ಅಂತಂದ್ ಹೇಳಿದ್ರೆ 4 3 12 ಆಗತ್ತೆ ಅಂದ್ರೆ 0. ಸೊ ಶೇಷ ಎಷ್ಟಾಯ್ತು? 0 ಆಯ್ತು ಅಥವಾ ನೋ ರಿಮೈಂಡರ್ ಅಂತಂದ್ ಹೇಳ್ತೀವಿ. ಸೊ ಇವಾಗ ಸ್ಮಾಲೆಸ್ಟ್ ಕಂಡಿಡಿದಾನಲ್ಲ, ಅದ್ರ ಒಳಗಡೆಯಿಂದ ಕಂಡಿಡಿ ಅಂತಂದ್ ಹೇಳಿದ್ರೆ ಸ್ಮಾಲೆಸ್ಟ್ ಆದಂಗ ಆಗುತ್ತೆ. ಸ್ಮಾಲೆಸ್ಟ್ ಅಂತ ಬರ್ಕೊಡ್ರಿ. ಸೊ ಇವಾಗ ನಾವೇನ್ ಮಾಡ್ಬೇಕು? ಇದನ್ನ ಎಲ್ ಸಿ ಎಂ ಕಂಡು ಹಿಡ್ಕೋಬೇಕು. ಎಲ್ ಸಿ ಎಂ ಕಂಡು ಹಿಡ್ಕೊಡ್ರಿ. ಇದ್ರದ ಎಷ್ಟಾಗತ್ತೆ? 2 12 ಸೊ 2 1 2 6 ಸೊ ಇಲ್ಲಿ ಎಷ್ಟಾಗತ್ತೆ? ಬರಂಗಿಲ್ಲ. 3ರಿಂದ ಬರುತ್ತೆ ನೋಡ್ರಿ. 3 8 24 ಬರುತ್ತಾ ಇಲ್ವಾ ಚೆಕ್ ಮಾಡ್ರಿ. ಎಲ್ ಸಿ ಎಂ ಕಂಡು ಹಿಡ್ಕೊಡ್ರಿ. ನಾನು ಎಲ್ ಸಿ ಎಂ ಕಂಡು ಹಿಡಿಯಕ್ ಬರುವತ್ತು. ಇಲ್ಲಿ ಎಷ್ಟಾಗತ್ತೆ ರಿಮೈಂಡರ್ ಮಾಡ್ಕೊಂತ ಹೋಗ್ರಿ. ಸೊ 3ರಿಂದ ತಗೊಳ್ರಿ. 3 8 24 ಇಲ್ಲಿ 32 ಹಂಗ ಬರೀತು. 3ರಿಂದ ಡಿವೈಡ್ ಆಗಂಗಿಲ್ಲ. ಇದು 3 15 ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ನೋಡ್ರಿ, ಮತ್ತೆ ಯಾವ್ದ್ರಿಂದ? 2ರಿಂದ 2 4 8 ಸೊ 2 16 32 15 ಡಿವೈಡ್ ಆಗಂಗಿಲ್ಲ, ಹಂಗೆ ಬರ್ಕೊಂಡ್ರಿ. ನೆಕ್ಸ್ಟ್ ನೋಡ್ರಿ, 2 2 4 2 8 16 15 ಹಂಗ ಬರ್ಕೊಂಡ್ರಿ. ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ, 2 1 2 2 4 8 15. ಸೊ ಇವಾಗ ಏನ್ ಮಾಡ್ರಿ ಅಂತಂತ ಹೇಳಿದ್ರೆ ಇದನ್ನೆಲ್ಲಾ ಗುಣಿಸ್ರಿ. ಎಲ್ಲಾ ಗುಣಿಸಿದಾಗ ಏನಪ್ಪಾ ಅಂತಂತ ಹೇಳಿದ್ರೆ ನಮ್ಗೆ ಎಲ್ ಸಿ ಎಂ ಎಷ್ಟು ಬರುತ್ತಾ? 1440 ಬರುತ್ತೆ. 1440 ಬರುತ್ತೆ. ಅವಾಗ ಏನ್ ಮಾಡ್ಬೇಕು ನಾವು? ಸ್ಮಾಲೆಸ್ಟ್ ಕಂಡಿಡಿ ಅಂತಂದ ಹೇಳಿದ್ರೆ ಶೇಷ ಕೂಡಿಸ್ಬೇಕು, ಪ್ಲಸ್ ಶೇಷ ಮಾಡ್ಬೇಕು. ಶೇಷ ಎಷ್ಟೈತಿ? 0 ಐತಿ ಅಂತಂತ ಹೇಳಿದಾನ. ಶೇಷ ಇರಂಗಿಲ್ಲ. ನೋ ರಿಮೈಂಡರ್ ಅಂತಂದ ಹೇಳಿದ್ರೆ ಶೇಷ 0 ಎಷ್ಟಾಯ್ತು? 1440 ಆಯ್ತು. ಸರ್ ಆನ್ಸರ್ ಐತ್ರಿ? ಇಲ್ಲ. ಈಗ ಏನ್ ಮಾಡ್ಬೇಕು? 1440 ಎಲ್ ಸಿ ಎಂ ಬಂದೈತಾ, ಇವಾಗ ಪ್ಲಸ್ 0 ಮಾಡಿದ್ರಿ 1440 ಬಂತು. ಇದು ಆನ್ಸರ್ ಇಲ್ಲ ಅಂತಂದ ಹೇಳಿದ್ರೆ ಏನ್ ಮಾಡ್ಬೇಕು? ಸೊ ಇದ್ರದ್ ಮಗ್ಗಿ ತಗೊಂಡ್ ಹೋಗ್ಬೇಕು. 1440 ಇಂಟು 2 ಎಷ್ಟಾಗತ್ತ? 2280 ಆಗತ್ತ. ಪ್ಲಸ್ ಶೇಷ ಮಾಡ್ಬೇಕು. ಎಷ್ಟಾಯ್ತು? 2880 ಆಗತ್ತ. ಆನ್ಸರ್ ಐತಾ? ಎಸ್ ಐತ. ಇದೇನಪ್ಪಾ ಅಂತಂತ ಹೇಳಿದ್ರೆ ನಮ್ಗ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಸೇಮ್ ಅದೇ ತರ ಮಾಡ್ರಿ. ಇನ್ನೊಂದು ಇಲ್ಲಿ ಇನ್ನೊಂದು ಐತಿ ನೋಡ್ರಿ, ನಿಮಗ ಅರ್ಥ ಆಗಕ್ಕ. ಒಂದು ನಮ್ ಸ್ಮಾಲೆಸ್ಟ್ ನಂಬರ್ ಐತೆ. ಸ್ಮಾಲೆಸ್ಟ್ ನಂಬರ್ ಅಂತಂದ ಹೇಳಿದ್ರೆ ಎಲ್ ಸಿ ಎಂ ಕಂಡಿಡಿಬೇಕು. ಸೊ ಅವಾಗ ಲೀವ್ಸ್ ರಿಮೈಂಡರ್ ಎಷ್ಟು ಉಳಿಯುತ್ತೆ? ಶೇಷ ಎಷ್ಟು ಉಳಿಯುತ್ತೆ? 3 ಉಳಿಯುತ್ತೆ. ಯಾವಾಗ? ಸೊ 5 8 9ರಿಂದ ಡಿವೈಡ್ ಮಾಡಿದಾಗ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಶೇಷ 3 ಉಳಿಯುತ್ತೆ. ಹಂಗಾದ್ರೆ ಸ್ಮಾಲೆಸ್ಟ್ ನಂಬರ್ ಕಂಡಿಡಬೇಕು. ಅದ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ 11ರಿಂದ ಡಿವೈಡ್ ಆಗುತ್ತೆ. 11ರಿಂದ ಡಿವೈಡ್ ಆದಾಗ 0 ಶೇಷವನ್ನ ಕೊಡುತ್ತೆ ಅಂತಂದ ಹೇಳಿ ನೆಕ್ಸ್ಟ್ ಬಿಡ್ರದ್. ಇವಾಗ ಕಂಡಿಡಿರಿ. ಎಲ್ ಸಿ ಎಂ ಕಂಡಿಡಿರಿ ಈ ತರದ. ಸೊ ಸ್ಮಾಲೆಸ್ಟ್ ಕೇಳಿದ ಅಂತಂದ ಹೇಳಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಪ್ಲಸ್ ಶೇಷ ಮಾಡ್ಬೇಕು. ಅವಾಗ ಏನಂತಂದ ಹೇಳಿದ್ರೆ ಒಂದು ಆನ್ಸರ್ ಬರುತ್ತಾ? ಬರ್ಲಿಲ್ಲ ಅಂತಂದ ಹೇಳಿದ್ರೆ ಇಂಟು ಮಗ್ಗಿ ಮಾಡ್ಕೊಂತ ಹೋಗ್ಬೇಕು. ಏನ್ ಶೇಷ ಬಂದಿರುತ್ತೆ ಇದ್ರಲ್ಲಿ ಎಲ್ ಸಿ ಎಂ ಬಂದಿರುತ್ತೆ ಅದಕ್ಕೆ ಮಗ್ಗಿ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಇದು ಆನ್ಸರ್ ಬರುತ್ತೆ. ಇಲ್ಲಿ ನೋಡ್ರಿ, ಸೊ ಬಂದಿರೋ ಆನ್ಸರ್ಗೆ ಏನಂತಂದ ಹೇಳಿದ್ರೆ 11ರಿಂದ ಡಿವೈಡ್ ಮಾಡ್ರಿ. ಅವಾಗ ಏನಂತಂದ ಹೇಳಿದ್ರೆ ಶೇಷ 0 ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ಇನ್ನೊಂದು ನೋಡೋಣ. ಎಸ್, ಇಲ್ಲಿ ಇನ್ನೊಂದ್ ಐತ್ ನೋಡ್ರಿ. ಒಂದು ಸ್ಮಾಲೆಸ್ಟ್ ನಂಬರ್, ಲೀಸ್ಟ್ ನಂಬರ್ ಅಂತಂದ ಹೇಳಿದ್ರೆ ಸ್ಮಾಲೆಸ್ಟ್ ನಂಬರ್ ಯಾವಾಗ? ಒಂದ್ ನಂಬರ್ ಐತಿ, ಲೀಸ್ಟ್ ನಂಬರ್ ಇರ್ಬೇಕದು ವೆನ್ ಡಿವೈಡೆಡ್ ಬೈ 15ರಿಂದ ಡಿವೈಡ್ ಮಾಡಿದ್ರೆ, 30ರಿಂದ ಡಿವೈಡ್ ಮಾಡಿದ್ರೆ, 45ರಿಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಕೊಡುತ್ತಾ? ಶೇಷ ಯಾವಾಗ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ 8ನ್ನ ಕೊಡುತ್ತ. ಟ್ರೈ ಮಾಡ್ರಿ. ಸೊ ಇದನ್ನ ನೋಡ್ರಿ, 5 3 15 ಸೊ 5 6 30 ಸೊ ಎಷ್ಟು? 5 9 45 ಮತ್ತೆ 3 1 3 3 2 6 3 3 9 ಎಷ್ಟು? 5 3 15 ಆಯ್ತು. 15 2 30 32 60.
5 ಮೂರ್ಲೆ 15, 15 2 30. ಸೊ 30 ಎಷ್ಟಾಗತ್ತಂದ್ರೆ 90 ಆಗತ್ತೆ ಎಲ್ ಸಿ ಎಂ. ಎಷ್ಟಾಗತ್ತೆ ಎಲ್ ಸಿ ಎಂ 90 ಆಗತ್ತೆ. ಸ್ಮಾಲೆಸ್ಟ್ ನಂಬರ್ ಲೀಸ್ಟ್ ಅಥವಾ ಸ್ಮಾಲೆಸ್ಟ್ ಅಂತ ಕೇಳಿದ್ರೆ ನಾವು ಶೇಷವನ್ನ ಏನ್ ಮಾಡ್ಬೇಕು, +8 ಮಾಡ್ಬೇಕು, ಕೂಡಿಸ್ಬೇಕು. ಅವಾಗ 98 ಬರುತ್ತೆ. ನಮ್ಗೆ ಆನ್ಸರ್ ಏನಂತಂದ್ ಹೇಳಿದ್ರೆ ಇಷ್ಟ ಕರೆಕ್ಟ್ ಆಗತ್ತ. ಸ್ಮಾಲೆಸ್ಟ್ ನಂಬರ್ ಹೆಂಗ್ ಕಂಡುಹಿಡಿಯೋದು ಅಂತಂದ್ ಹೇಳಿ ನಾನು ನಿಮ್ಗೆ ಹೇಳ್ಕೊಟ್ಟೆ. ಇವಾಗ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ, ನೆಕ್ಸ್ಟ್ ಇನ್ನೊಂದು ಆತರ ಇಲ್ಲಿ ಕ್ವಶನ್ ಐತಿ. ಇಲ್ಲಿ ಗ್ರೇಟೆಸ್ಟ್ ನಂಬರ್ ಕಂಡಿಡಿ ಅಂತಂದ್ ಹೇಳಿದ್ರೆ ಇದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿ ಹಾಕ್ತೀನಿ ನಿಮ್ಗೆ.